ವೇಷಂ ವಯಂ ರುದ್ರಂ ಯಜ್ಞಸಾಧಂ ವಂಕುಂ ಕವಿಮವಸೇ ನಿಹ್ವಯಾಮಹೇ ಆರೇ ಅಸ್ಮದ್ದೈವ್ಯಂ ಹೇಳೋ ಅಸ್ಯತು ಸುಮತಿಮಿದ್ವಯಮಸ್ಯಾವೃಣೀಮಹೇ ದಿವೋ ವರಾಹ ಮರುಶಂಕಪರ್ದಿನಂ ವೇಷಂ ರೂಪಂ ನಮಸಾ ನಿಹ್ವಯಾಮಹೇ ಹಸ್ತೆ ಬಿಭ್ರದ್ಭೇಷಜಾ ವಾರ್ಯಾಣಿ ಶರ್ಮ ವರ್ಮ ಛರ್ದಿರಸ್ಮಭ್ಯಂ ಯಂ ಸತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಹೇಗಿದೆ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಬದಲಾವಣೆಗಳನ್ನು ಕುರಿತಾಗಿ ನೋಡೋದಾದರೆ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿದ್ದಂಥ ಬುಧ ವಕ್ರಿಯಾಗಿ 6ನೇ ಮನೆಗೆ ಬರ್ತಾ ಇದ್ದಾರೆ. ಅದು 9ನೇ ತಾರೀಕು ಏಪ್ರಿಲ್ ತಿಂಗಳು. ಹಾಗೆ 13ನೇ ತಾರೀಕು ರವಿ 7ನೇ ಮನೆಗೆ, ಸೂರ್ಯ ಸಪ್ತಮ ಭಾವಕ್ಕೆ ಬಂದು ಅತ್ಯಂತ ಶ್ರೇಷ್ಠವಾದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಯೋಗ. 23ನೇ ತಾರೀಕು ಕುಜ 6ನೇ ಮನೆಗೆ ಬರ್ತಾ ಇದ್ದಾರೆ, ಪಂಚಮದಿಂದ ಷಷ್ಠಕ್ಕೆ ಬರ್ತಾ ಇದ್ದಾರೆ, ಮಿತ್ರನ ಮನೆಗೆ, ಅದು ಒಂದು ಹಂತಕ್ಕೆ ಶುಭ. ಇನ್ನು 24ನೇ ತಾರೀಕು ಶುಕ್ರ ಉಚ್ಚಸ್ಥಾನಕ್ಕೆ ಬರ್ತಾ ಇದ್ದಾರೆ, ಅದು ಕೂಡ ಅದ್ಭುತವಾದಂಥ ಫಲ, ನಿಮ್ಮ ರಾಶ್ಯಾಧಿಪತಿ ಹಾಗೂ ಅದೃಷ್ಟ ಅಷ್ಟಮಾಧಿಪತಿ. ಇನ್ನು 30ನೇ ತಾರೀಕು ತುಲಾರಾಶಿಯವರಿಗೆ ಗುರು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಗೂ ಬದಲಾವಣೆ ಆಗುತ್ತೆ, ತುಲಾರಾಶಿಯವರಿಗೆ ಗುರು ಬಲ ಹೋಗುತ್ತೆ. ಅಂದರೆ ಈ ತಿಂಗಳು ನಿಮಗೆ ಅತ್ಯಂತ ಅದ್ಭುತವಾದಂಥ ಒಂದು ತಿಂಗಳು. ಈ 30 ದಿನಗಳ ಕಾಲ ಗುರು ಸಂಪೂರ್ಣವಾದಂಥ ಬಲ ಹೊಂದಿರತಕ್ಕಂಥ ರಾಶಿ. ಆದಷ್ಟು ತುಲಾರಾಶಿಯವರು ಈ ಒಂದು ಯೋಗವನ್ನು ಅನುಭವಿಸಿ. ಇನ್ನು 6ನೇ ತಾರೀಕು ಶನಿ ಪ್ರದೋಷ. ಅವತ್ತಿನ ದಿನ ಹೇಗಿದ್ದರೂ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ತುಲಾರಾಶಿಯವರ ಮೇಲೆ ಇರೋದರಿಂದ ಸಾಧ್ಯವಾದಷ್ಟು 6ನೇ ತಾರೀಕು ಶನಿ ಪ್ರದೋಷದ ದಿನ ಸಂಜೆ ನಂದೀಶ್ವರನಿಗೆ ಅಭಿಷೇಕ ಹಾಗೂ ಪರಮೇಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕವನ್ನು ದರ್ಶನ ಮಾಡಿ ನಂದಿಯ 2 ಕೊಂಬಿನಿಂದ ಆ ಪರಮೇಶ್ವರನ ಬಾಣಲಿಂಗವನ್ನು ದರ್ಶನ ಮಾಡೋದರಿಂದ, ಕೃಷ್ಣಶಿಲೆಯನ್ನು ದರ್ಶನ ಮಾಡೋದರಿಂದ ಕೆಲವೊಂದಿಷ್ಟು ಉಗ್ರತ್ವ ನಿವಾರಣೆ ಆಗಿ ಶಾಂತಿ ಪ್ರಾಪ್ತಿಯಾಗುತ್ತೆ ಪಂಚಮ ಶನಿ ಪ್ರಭಾವದಿಂದ. ಇನ್ನು 8ನೇ ತಾರೀಕು ಅಮಾವಾಸ್ಯೆ ಇದೆ. 23 ಏಪ್ರಿಲ್ಲು ಪೌರ್ಣಮಿ ಇದೆ, ವಿಶೇಷವಾದಂಥ ದಿನ. ಜೊತೆಗೆ ಬೆಂಗಳೂರು ಕರಗ, ಅವತ್ತೆಲ್ಲರೂ ದ್ರೌಪದಿ ಅದ್ಭುತವಾದಂಥ ಆದಿಶಕ್ತಿಯ ದರ್ಶನವನ್ನು ಮಾಡಿ. ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಿನಾಂಕ 9/4/2024 ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಮನಸ್ಸು, ಶರೀರ, ನಿಮ್ಮ ಕುಟುಂಬ, ನಿಮ್ಮ ಧನ ಸಂಪತ್ತು ಎಲ್ಲ ಬಲಿಷ್ಠವಾಗಿದ್ದು ಉತ್ತಮವಾದ ಫಲ ಕೊಡಲಿ ಅಂತ ನಾನು ಕೂಡ ಭಗವತಿ ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೋಡಿ, ಸಾಧ್ಯವಾದಷ್ಟು ಈ ತಿಂಗಳು ಎಲ್ಲ ಥರದ ಉಪಯೋಗಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಈ ತಿಂಗಳಲ್ಲಿ ನೀವೇನೇ ಪ್ರಾರಂಭ ಮಾಡಿದ್ರೂ ಕೂಡ ಅದು ಸಮಸ್ಯೆಗೆ ಒಳಗಾಗಲ್ಲ. ಯಾವ್ಯಾವ ಪ್ರಯತ್ನಗಳು ನಿಮ್ಮಲ್ಲಿದೆಯೋ ಆ ಪ್ರಯತ್ನಗಳೆಲ್ಲ ದಿಗ್ವಿಜಯ ಪ್ರಾಪ್ತಿಯಾಗುತ್ತೆ. ಮೇಲಾಗಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಸೂರ್ಯ ಸಪ್ತಮಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ 12 ಮತ್ತು 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಇರುವಂಥ ಸ್ಥಾನ ಸರಿ ಇಲ್ಲ. ಆದರೆ 24ನೇ ತಾರೀಕು ನೀಚಭಂಗತ್ವ ಆಗಿ ರಾಜಯೋಗವಾಗಿ ಪರಿವರ್ತನೆ ಆಗಿ ಬುಧನೂ ಸ್ಟ್ರಾಂಗ್ ಆಗ್ತಾರೆ. ಹಾಗಾಗಿ 24 ಏಪ್ರಿಲ್ ನಂತರ 29ನೇ ತಾರೀಕು ಏಪ್ರಿಲ್ವರೆಗೂ ಈ ಒಂದು 5 ದಿನಗಳ ಕಾಲ ಅದ್ಭುತವಾದ ರಾಜಯೋಗದ ಸಂದರ್ಭ ತುಲಾರಾಶಿಯವರಿಗೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅದು ಬಹಳ ಮುಖ್ಯ. ಸಾಧ್ಯವಾದಷ್ಟು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ, ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ, ತುಳಸಿ ಅಷ್ಟೋತ್ತರವನ್ನು ಹೇಳುವಂಥದ್ದು ತುಲಾರಾಶಿಯವರು ಭಾಳ ಒಳ್ಳೆಯದು. ಈ ತಿಂಗಳು ಪೂರ್ತಿ ಮಾಡೋದು ಭಾಳ ಒಳ್ಳೆಯದು. 5 ದಿನಗಳ ರಾಜಯೋಗದ ಸಂದರ್ಭ 24ನೇ ತಾರೀಕಿಂದ 29ವರೆಗೂ 5-6 ದಿನಗಳೇ ಬರುತ್ತೆ ನಿಮಗೆ. 6 ದಿನಗಳು ನೀವು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ. ಆದ್ದರಿಂದ ತುಲಾರಾಶಿಯವರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಒಳ್ಳೆಯ ಸಂದರ್ಭ. ಇನ್ನು ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ, ಅವರು ಷಷ್ಠ ಭಾವಕ್ಕೆ ಬಂದಿದೆ, 6ನೇ ಮನೆ. ಋಣರೋಗ ಶತ್ರುತ್ವ ಅಂದರೆ ಈ ತಿಂಗಳು ತುಂಬ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಬರುತ್ತೆ. ಮತ್ತು ತುಂಬ ಕೋಪ ಮಾಡ್ಕೊಂಬಿಡೋದು, ಮುನಿಸ್ಕೊಂಬಿಡೋದು, ಯಾರಾದರೂ ಏನಾದರೂ ಹೇಳಿದ್ರೆ ಮನಸ್ಸಿಗೆ ಹಾಕ್ಕೊಂಬಿಡೋದು, ಇಲ್ಲಾಂದರೆ ಜೋರು ಜಗಳ ಮಾಡಿಬಿಡೋದು, ಅಥವಾ ಸಿಕ್ಕಾಪಟ್ಟೆ ರ್ಯಾಶ್ ಆಗೋದು, ರಾಂಗ್ ಆಗೋದು, ಈ ಥರದ್ದೆಲ್ಲ ನಿಮ್ಮಲ್ಲಿ ಸ್ವಭಾವಗಳು ಕಾಣಬಹುದು ತುಲಾರಾಶಿಯವರು. ಆದಷ್ಟು ಸ್ವಲ್ಪ ಪೀಸ್ಫುಲ್ಲಾಗಿರಿ. ಏನೇ ಇದ್ರೂ ನಮ್ಮ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥ
ರೂಪದಲ್ಲಿ ನೀವು ಯೋಚನೆ ಮಾಡಿಕೊಂಡು ನಿಮ್ಮನ್ನು ನೀವು ಸಮಾಧಾನ ಮಾಡಿಕೊಂಡು ಕಾಂಪ್ರಮೈಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಭಾಳ ಉತ್ತಮ ತುಲಾರಾಶಿಯವರು. ಇನ್ನು ರಾಶಿಯಿಂದ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಪಂಚಮದಲ್ಲಿರ್ತಕ್ಕಂಥದ್ದು ಶನಿ ಪಂಚಮ ಶನಿ ಪ್ರಭಾವ. ತುಲಾರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಹೆಚ್ಚು ನೆಗೆಟಿವ್ ಆಗಲಿಕ್ಕಿಲ್ಲ, ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ, ನೀವು ಧೈರ್ಯವಾಗಿರಬಹುದು. ನಿಮ್ಮ ರಾಶಿಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ ಹಾಗೂ ಆಯುಷ್ಯಾಧಿಪತಿ ಆದಂಥ ಶುಕ್ರ ಮಿತ್ರನ ಮನೆಯಿಂದ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಅದೇ 24ನೇ ತಾರೀಕು ಏಪ್ರಿಲ್ ತಿಂಗಳು. ಅದ್ಭುತವಾದ ಸಂದರ್ಭ, ಅಲ್ಲಿದೆ ಅದ್ಭುತವಾದ ಸಂದರ್ಭ. ಆ 6 ದಿನ ರಾಜಯೋಗದ ಸಂದರ್ಭ, ಶುಕ್ರ ಉಚ್ಚಸ್ಥಾನ. ಹಾಗಾಗಿ ಶರೀರ ಬಲವಾಗಿ ಅದೃಷ್ಟ ಹೆಚ್ಚಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೆಲ್ಲ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ನೆಗೆಟಿವಿಟಿ ಅನ್ನುವಂಥದ್ದು ಕಾಣಲ್ಲ. ಬಟ್ ಒಂದಂತೂ ಸತ್ಯ, ಸಪ್ತಮದಲ್ಲಿ ಇರುವಂತಹ ಸೂರ್ಯ ಏನೇನು ಒಳ್ಳೆ ಫಲ ಕೊಡ್ತಾರೆ ಹಾಗೂ ಷಷ್ಠದಲ್ಲಿರುವಂಥ ರಾಹು ಏನೇನು ಒಳ್ಳೆ ಫಲ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. 6ನೇ ಮನೆಯಲ್ಲಿ 4 ಗ್ರಹಗಳ ಕೂಟ ಆಗುತ್ತೆ. ಅದರಲ್ಲಿ ರಾಹು ಇರ್ತಾರೆ. ಏನು ಹೇಳುತ್ತೆ? ವಿಶೇಷವಾದಂಥ ಒಂದು ಸಂದರ್ಭ. ರಾಹು ತೃತೀಯೇ ಷಷ್ಠೇ ಶುಭೇ ರಾಹು ಉತ್ತಮ ಅಭಿವೃದ್ಧಿ ಫಲಃ ಅಂತ ಹೇಳುತ್ತೆ. ಜಾತಕ ಪಾರಿಜಾತ ಅನ್ನುವಂಥ ಅದ್ಭುತವಾದ ಗ್ರಂಥ ಏನು ಹೇಳುತ್ತೆ ಅಂದರೆ, 6ನೇ ಮನೆ 3ನೇ ಮನೆ ಹಾಗೂ 11ನೇ ಮನೆ ರಾಹುವಿಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂದರ್ಭ. ಪ್ರಾಚೀನ ಗ್ರಂಥಗಳು ಹೇಳುತ್ತೆ ದೀರ್ಘಾಯುಷ್ಯ ಯೋಗವನ್ನು ಕೊಡುತ್ತೆ. ಇನ್ನೂ ಸುಮಾರು ತಿಂಗಳುಗಳಿರುತ್ತೆ ನಿಮ್ಗೆ 6ನೇ ಮನೆಯಲ್ಲಿ ರಾಹು. ದೀರ್ಘಾಯುಷ್ಯ ಯೋಗವನ್ನು ಕೊಡುತ್ತೆ, ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತೆ. ರಾಜಸ ತಾಮಸ ಕರ್ಮಗಳಿಂದ ನೀವು ಅಧಿಕ ಧನಾಗಮವನ್ನು ಪ್ರಾಪ್ತಿ ಮಾಡ್ಕೋತೀರಾ. ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಾ. ಅಭಿವೃದ್ಧಿ ಜಾಸ್ತಿ ಇದೆ. ಶತ್ರುಗಳಂತೂ ನಿಮ್ಮ ಮುಂದೆ ನಿಲ್ಲಿಕ್ಕಾಗಲ್ಲ, ಸೋಲ್ತಾರೆ, ಸುಣ್ಣವಾಗ್ತಾರೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಮಾತ್ರ ಜಾಗ್ರತೆ. ಈ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು, ಮೊಣಕಾಲಿನ ಸಮಸ್ಯೆಗಳು, ಅಲರ್ಜಿ ಮತ್ತು ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು ಇವೆಲ್ಲ ಉಂಟಾಗುವ ಸಾಧ್ಯತೆ. ಉಬ್ಬಸ ಅಂದರೆ ತುಂಬ ಜೋರ ಉಸಿರಾಡೋದು, ಆಮೇಲೆ ಆಸ್ತಮ ಇರೋರಿಗೆ ಸ್ವಲ್ಪ ಸಮಸ್ಯೆಗಳು ಬರಬಹುವ ಸಾಧ್ಯತೆಗಳು ಜಾಸ್ತಿ ಇದೆ. ಸಂಧವು ಸಾಧಹ ಅಂತ, ಸಂಧವು ಅಂದರೆ ಕೈಕಾಲುಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ, ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಕಸ್ಮಾತ್ ರಾಹು ಏನಾದರೂ ನಿಮಗೆ ಜನ್ಮಜಾತಕದಲ್ಲಿ ಚೆನ್ನಾಗಿತ್ತು ಅಂದರೆ ಇನ್ನೂ ಅದ್ಭುತವಾಗಿರುತ್ತೆ. ಒಮ್ಮೆ ನಿಮ್ಮ ಜನ್ಮಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸ್ಕೊಂಡು ತಿಳ್ಕೊಳ್ಳಿ. ಅಜ್ಞಾನದಿಂದ ದೂರವಾಗ್ತೀರಾ, ದುರ್ಬುದ್ಧಿ ಕಡಿಮೆ ಆಗುತ್ತೆ, ವಂಚನೆ ನಿಮ್ಮಲ್ಲಿ ಇರೋದೇ ಇಲ್ಲ, ಶುಕ್ರ ಸಂಬಂಧಿತ ವಿಶೇಷದಲ್ಲಿ ಫಲ ನಿಮಗೆ ಉಂಟಾಗುತ್ತೆ. ಅದಲ್ಲದೇನಪ್ಪ ಅಂತಂದರೆ ಅಹಂಕಾರ ದೂರವಾಗಿ ಒಂಥರ ಮನಸ್ಸಿಗೆ ಸಂತೋಷ ಪ್ರಾಪ್ತಿಯತೆ, ದೈವಕೋಪ ದೂರ ಆಗುತ್ತೆ, ರೋಗಗಳು ದೂರ ಆಗುತ್ತೆ. ಭಾರ್ಯೆಗೆ ತುಂಬ ಮಹತ್ವ ಸ್ಥಾನ ಕೊಡ್ತೀರಾ, ಹೆಣ್ಣುಮಕ್ಕಳು ಭರ್ತನಿಗೆ ತುಂಬ ಮಹತ್ವ ಸ್ಥಾನ ಕೊಡ್ತೀರಾ. ವಿಶೇಷವಾದಂಥ ಫಲಗಳನ್ನು ಅನುಭವಿಸತಕ್ಕಂಥದ್ದು ಬಹಳ ಚೆನ್ನಾಗಿ ರಾಜಯೋಗ ಅನ್ನುವಂಥದ್ದು ನಿಮಗೆ ಕೊಡುತ್ತೆ. ಇನ್ನು ಸಪ್ತಮದಲ್ಲಿ ಸೂರ್ಯ ಮತ್ತು ಗುರು ಇರತಕ್ಕಂಥದ್ದು ಏನು ಹೇಳುತ್ತೆ? ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮ ಶಯ್ಯಾಸ್ತ್ರೀ ಪದ್ಮಶಿಷ್ಟಾರ್ಥೈ ಮೈಥುನಾನ್ಯಪಿ ಸಪ್ತಮಾತ್. 7ನೇ ಮನೆಯಲ್ಲಿ ರವಿ ಬರೋದ್ರಿಂದ ಏನು ಫಲ? ಅದು ಉಚ್ಚಸ್ಥಾನಕ್ಕೆ ಬರ್ತಾರೆ. ರವಿ ಉಚ್ಚಸ್ಥಾನಕ್ಕೆ ಬಂದಾಗ ಎಷ್ಟು ಫಲ ಅಂದರೆ ಪರಮೋಚ್ಚ ಸ್ಥಾನ ನಿಮಗೆ. ಸೂರ್ಯ ಅದಕ್ಕಿಂತ ಬಲಿಷ್ಠವಾದ ಸ್ಥಾನ ಮತ್ತೊಂದಿಲ್ಲ. ಅಭಿವೃದ್ಧಿ, ಜಯಪ್ರಾಪ್ತಿ, ಅವಮಾನದಿಂದ ದೂರವಾಗ್ತೀರಾ, ಮಾನ ಮರ್ಯಾದೆ ಹೆಚ್ಚು ಗಳಿಸ್ತೀರಾ. ಮತ್ತು ವಿಶೇಷವಾದಂಥ ಸೌಂದರ್ಯ, ಕಳೆ ಅನ್ನುವಂಥದ್ದು ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಆಮೇಲೆ ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಫಲ. ಮತ್ತು ದ್ವೇಷ ದೂರ ಆಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ನಿದ್ರೆ, ಒಳ್ಳೆಯ ಊಟ, ವ್ಯವಸಾಯ ಮಾಡುವಂಥವ್ರಿಗೊಂದು ತುಂಬ ಒಳ್ಳೆಯ ಫಲ ಅನ್ನುವಂಥದ್ದು ಈ ತಿಂಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಪತ್ನಿಯಿಂದ ಸಹಕಾರ, ಪತಿಯಿಂದ ಪತ್ನಿಗೆ ಸಹಕಾರ, ಹಣದ ವಿಚಾರದಲ್ಲಾಗ್ಬೋದು, ಪ್ರೀತಿ ವಿಚಾರದಲ್ಲಾಗ್ಬೋದು, ಇದೆಲ್ಲ ತುಂಬ ಒಳ್ಳೆ ಫಲವನ್ನು ಹೇಳಿದೆ. ಇನ್ನು 7ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು. ಗುರು ಸಪ್ತಮದಲ್ಲಿದ್ದಾಗ ಗೋಚಾರದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುವಂಥದ್ದು. ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸ ವ್ಯಾಪಾರ ಚಿಂತನೆ, ಅದನ್ನು ಅಪ್ಲೈ ಮಾಡ್ತೀರಾ. ಪುತ್ರ ಲಾಭ, ಸಂಪತ್ತಿನ ಪ್ರಾಪ್ತಿ ಉಂಟಾಗುತ್ತೆ. ಮತ್ತು ಸಾತ್ವಿಕ ಗುಣ ಸಂಪನ್ನರ ಅಭಿವೃದ್ಧಿ ಆಗುತ್ತೆ. ತೀರ್ಥಯಾತ್ರೆಯನ್ನು ಮಾಡುವಂಥದ್ದು, ಬುದ್ಧಿ ಅಭಿವೃದ್ಧಿ ಆಗುವಂಥದ್ದು, ರಾಜ ವೈಭವ ಫಲವನ್ನು ಹೇಳುತ್ತೆ. ವಿಶೇಷವಾದಂಥ ಅನುಕೂಲಗಳು. ಆದರೆ ಈ ತುಲಾರಾಶಿಯವರಿಗೆ ಗುರು 7ನೇ ಮನೆಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ವಿವಾಹ ಆಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಫಲ, ಬ್ರಹ್ಮಚಾರಿಗಳಿಗೆ ಅಷ್ಟೊಂದೇನು ಉತ್ತಮ ಫಲ ಇಲ್ಲ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಸರಿ, ಹಾಗಾದರೆ
ರಾಶಿಯಿಂದ 3 ಮತ್ತು 6ನೇ ಅಧಿಪತಿ. 3 ಅಂದರೆ ಧೈರ್ಯ, ಸ್ಥೈರ್ಯ, ಶೌರ್ಯ, ವಿಜಯ ಸ್ಥಾನ, ಸಹೋದರ ಸ್ಥಾನ. 6ನೇ ಮನೆ ಋಣ, ರೋಗ, ಶತ್ರು. ಅಂದರೆ ಋಣ ಅಂದರೆ ಸಾಲ ಮಾಡೋದು, ರೋಗ ಅಂದರೆ ನಿಮ್ಮ ಆರೋಗ್ಯ ಕೆಡೋದು, ಶತ್ರುಗಳು ಉತ್ಪತ್ತಿ ಆಗೋದು. ಇಷ್ಟಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ 1 ವರ್ಷದಿಂದ ಸಂತೋಷವನ್ನು ಕೊಟ್ಟಿದ್ದಾನೆ. ತುಲಾ ರಾಶಿಯವರಿಗೆ ಇದೇ ಮೇ 30ನೇ ತಾರೀಕು ಗುರು ಬದಲಾವಣೆ ಆಗಿ ನಿಮಗೆ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಗುರುಬಲ ಅನ್ನುವಂಥದ್ದು ಹೋಗುತ್ತೆ. ಯಾವಾಗ ಗುರುಬಲ ಹೋಗುತ್ತೋ ಅಲ್ಲಿಗೆ ಬಲಹೀನರಾಗ್ತೀರ ನೀವು. ಸ್ವಲ್ಪ ಮಟ್ಟಿಗೆ ಏನೇನು ಅನುಕೂಲಗಳು ಇಷ್ಟು ದಿನ ಇತ್ತೋ ಅದೆಲ್ಲ ಸ್ವಲ್ಪ ಅನಾನುಕೂಲದ ಕಡೆಗೆ ಪ್ರಯಾಣ ಮಾಡುತ್ತೆ. ಅಂದರೆ ಏಪ್ರಿಲ್ ತಿಂಗಳು ಚೆನ್ನಾಗಿದೆ. ಮೇ 1ನೇ ತಾರೀಕಿಂದ ಈ ಫಲಗಳು ಏನು, ಸ್ವಲ್ಪ ಧೈರ್ಯ ಕಡಿಮೆ ಆಗುವಂಥದ್ದು, ಸಹೋದರರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು, ಸಾಲ ಮಾಡುವಂಥದ್ದು, ರೋಗ ಉತ್ಪತ್ತಿ ಆಗುವಂಥದ್ದು, ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು, ಶಸ್ತ್ರಚಿಕಿತ್ಸೆ ಆಗ್ಬೋದು ಅಥವಾ ಶತ್ರು ಬಾಧೆ ಆಗ್ಬೋದು. ಈ ಥರದ್ದೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತುಲಾರಾಶಿಯವರು ನೆಗ್ಲಿಜೆನ್ಸಿ ಮಾಡದೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಜನ್ಮ ಜಾತಕದಲ್ಲಿ ಗುರುಸ್ಥಾನವನ್ನು ನೋಡಿಕೊಂಡು ಏನಾದರೂ ಪರಿಹಾರ ಮಾಡಬೇಕಾ ಅನ್ನುವಂಥದ್ದನ್ನು ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ಈ ಮಧ್ಯೆ ಏಪ್ರಿಲ್ 30ನೇ ತಾರೀಕು ಗುರು ಗೋಚಾರ ಆಗೋದ್ರಿಂದ ತುಲಾರಾಶಿಯವರಿಗೆ ಚೆನ್ನಾಗಿಲ್ಲ ಅಲ್ವಾ. ಹಾಗಾಗಿ ನೀವೇನು ಮಾಡಿ, ನಿಮ್ಮ ಅಕ್ಕಪಕ್ಕದ ದೇವಸ್ಥಾನಗಳು, ನಿಮ್ಮ ಮನೆ ಎಲ್ಲಿರುತ್ತೋ ಅಲ್ಲಿ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಎಲ್ಲಾದರೂ ಇರುತ್ತೆ, ಆ ದೇವಸ್ಥಾನಕ್ಕೆ ಹೋಗಿ ಗುರು ಶಾಂತಿ ಹೋಮ ಮಾಡ್ತಾರೆ ಸಾಮೂಹಿಕವಾಗಿ. ಕೇಳಿ ಅಲ್ಲೊಂದು 500-1000 ನಿಮಗೆ ಚೀಟಿ ಇರುತ್ತೆ, ರಸೀದಿ ಇರುತ್ತೆ. ಅದನ್ನು ಕಟ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಹೇಳಿದ್ರೆ ಅವರು ಅದನ್ನು ಸಂಕಲ್ಪ ಮಾಡಿ ಏಪ್ರಿಲ್ 30ನೇ ತಾರೀಕು ಖಂಡಿತವಾಗಲೂ ನಿಮಗೆ ಪೂಜೆ ಮಾಡಿ ಪ್ರಸಾದವನ್ನು ಕೊಡ್ತಾರೆ. ಇದು ಕಂಪಲ್ಸರಿ ಮ್ಯಾಂಡೇಟ್ರಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇದೊಂದು ಬಹಳ ಚಿಕ್ಕ ಪೂಜೆ, ತುಂಬ ಖರ್ಚೇನಿಲ್ಲ. ಇದನ್ನು ಮಾಡೋದ್ರಿಂದ ಗುರುವಿನ ಆಶೀರ್ವಾದ ಮತ್ತಷ್ಟು ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಗುರುಬಲ ಹೋದರೂ ಗುರುಬಲ ಇದ್ದಷ್ಟೇ ಶುಭ ಫಲ ನಿಮಗೆ ಸಿಗುತ್ತೆ. ಎಲ್ಲಿ ಅನುಕೂಲ ಆಗಲಿಲ್ವಾ, ನಾವೊಂದು ಪ್ರಯತ್ನವನ್ನು ಪಟ್ಟು ಪ್ರಾರಂಭ ಮಾಡಿದ್ದೀನಿ. ಮೊದಲನೇ ಬಾರಿಗೆ ಕಮರ್ಷಿಯಲ್ಲಾಗಂತೂ ಇಲ್ಲ, ಖಂಡಿತವಾಗಲೂ 333 ರೂಪಾಯಿ ಅಂದರೆ 333 3 ಅನ್ನುವಂಥದ್ದು ನ್ಯೂಮರಾಲಜಿ ಪ್ರಕಾರ ಗುರುವಿನ ನಂಬರ್. ಆದ್ದರಿಂದ 333 ರೂಪಾಯಿ ಒಬ್ಬರಿಗೆ ನಾವು ಈ ಒಂದು ಪೂಜೆಗೆ ಸಂಕಲ್ಪದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಈ 333 ರೂಪಾಯಿ ನೀವು ಕಳಿಸಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರನ್ನು ಮತ್ತು ಅಡ್ರೆಸ್ಸನ್ನು, ಮನೆ ಅಡ್ರೆಸ್ಸನ್ನು ಕಳಿಸಿದ್ರೆ ಖಂಡಿತವಾಗಲೂ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆಗಿ ಗುರುಶಾಂತಿ ಹೋಮ ಆಗುತ್ತೆ. ಹೋಮ ಆದಮೇಲೆ 10 ದಿನದೊಳಗಡೆ ನಿಮ್ಮ ಮನೆಗೆ ಪ್ರಸಾದ ಕೊರಿಯರ್ ರೂಪದಲ್ಲಿ ಬರುತ್ತೆ. ರಕ್ಷೆ, ವಿಶೇಷವಾದಂಥ ಒಂದು ಮಂತ್ರಾಕ್ಷತೆ ಹಾಗೂ ದಾರ ನಿಮ್ಮ ಮನೆಗೆ ಬರುತ್ತೆ. ಯಾರ ಹೆಸರಲ್ಲಿ ನೀವು ಪೂಜೆ ಮಾಡಿಸಿರ್ತೀರೋ ಅವರು ಆ ಪ್ರಸಾದನ ಸ್ವೀಕಾರ ಮಾಡಬಹುದು. ಏನೋ ಡೌಟ್ ಇತ್ತಂತಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳಿರುತ್ತೆ, ಅದಕ್ಕೆ ಫೋನ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ತಿಳಿಸ್ತಾರೆ. ಅದರಂತೆ ಖಂಡಿತವಾಗಲೂ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಎಲ್ಲರಿಗೂ ನಾನು ಹೇಳ್ತೀನಿ, ಇದು ಮ್ಯಾಂಡೇಟ್ರಿ ಅಲ್ಲ, ನನ್ನ ಬಳಿನೇ ಮಾಡಿಸಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಿಮಗೆ ಮನಸ್ಸಿಗೆ ಇಷ್ಟ ಇದ್ದರೆ, ಎಲ್ಲೂ ಅನುಕೂಲ ಆಗಲಿಲ್ಲ ಗುರುಗಳೇ ಅಂತಂದರೆ 333 ರೂಪಾಯಿ ನಾವು ಇದಕ್ಕೆ ಫಿಕ್ಸ್ ಮಾಡಿದ್ದೀವಿ. ಇದನ್ನು ಮಾಡೋದ್ರಿಂದ ನಿಮಗೇನು ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ, ಮನೆ ಮಾಡಿಬಿಡ್ತೀರಾ, ಬಂಗಾರ ಮಾಡಿಬಿಡ್ತೀರಾ, ಶ್ರೀಮಂತರಾಗ್ಬಿಡ್ತೀರಾ ಅಂತ ನಾನು ಹೇಳಲ್ಲ. ಯಾಕಂದರೆ ಅದು ತಪ್ಪಾಗುತ್ತೆ. ನಿಮ್ಮನ್ನು ಒಂದು ದಾರಿ ಡೈವರ್ಟ್ ಮಾಡೋದು ತಪ್ಪಾಗುತ್ತೆ. ಇದನ್ನು ಮಾಡೋದ್ರಿಂದ ಏನು, ಗುರುವಿನ ಅನುಗ್ರಹ ಸ್ವಲ್ಪ ಹೆಚ್ಚು ಪ್ರಾಪ್ತಿ ಆಗುತ್ತೆ. ಹಾಗಾಗಿ 333 ರೂಪಾಯಿಗಳ ಖರ್ಚಲ್ಲಿ ನಿಮಗೆ ಸಂಕಲ್ಪ ಆಗಿ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಲೈವ್ ವಿಡಿಯೋ ನೋಡ್ಬೋದು. ಏಪ್ರಿಲ್ 30ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ಸಂಪೂರ್ಣವಾಗಿ ಗುರುಶಾಂತಿ ಹೋಮ ವಿಶೇಷವಾಗಿ ನಡೆಯುತ್ತೆ. ಆ ಹೋಮಕ್ಕೆ ನೀವೆಲ್ಲ ಪಾಲ್ಗೊಂಡ್ರೆ ಖಂಡಿತವಾಗಲೂ ನಿಮಗೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ನೋಡಿದ್ರಲ್ಲ ತುಲಾರಾಶಿಯವರು ಯಾವ ರೀತಿಯಾದಂಥ ಫಲ ನಿಮಗಿದೆ ಮತ್ತು ಯಾವ ಒಂದು ವಿಶೇಷವಾದಂಥ ಸಂದರ್ಭ ಇದಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಏನಾದರೂ ಹೊಸದು ಮಾಡಬೇಕಂದ್ರೆ ಮಾಡಿಬಿಡಿ. ಏನಾದರೂ ಶಾಪ್ ಓಪನ್ ಮಾಡಬೇಕಾ ಓಪನ್ ಮಾಡಿಬಿಡಿ. ಬಂಗಾರ ಕೊಡಬೇಕಾ ಕೊಂಡ್ಕೊಂಬಿಡಿ. ವಾಹನ ಕೊಡಬೇಕಾ ಕೊಂಡ್ಕೊಂಬಿಡಿ. ಭೂಮಿ ಪೂಜೆ ಮಾಡಬೇಕಾ ಮಾಡಿಬಿಡಿ. ಏನು ತಲೆ ಕೆಡಿಸ್ಕೊಬಿಡಿ. ದಿನ ಚೆನ್ನಾಗಿಲ್ಲ ಅಂತ ನಮ್ಮ ಪುರೋಹಿತರು ಹೇಳಿದ್ರೆ ಪರವಾಗಿಲ್ಲ, ನಮ್ಮ ಗುರುಬಲ ಹೋಗ್ತಿದೆ, ಒಳ್ಳೆ ದಿನ ನೋಡಿ ಹೇಳಿಬಿಡಿ, ಅಂದರೆ ಒಳ್ಳೆ ಸಮಯ ನೋಡಿ ಹೇಳಿಬಿಡಿ, ನಾವು ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಏಪ್ರಿಲ್ 30 ಖಂಡಿತವಾಗಲೂ ನಿಮಗೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಅಷ್ಟರೊಳಗೆ ನೀವೇನೇನು ಮಾಡ್ತೀರೋ ಅವೆಲ್ಲವೂ ನಿಮಗೆ ಖಂಡಿತ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. 30ನೇ ತಾರೀಕಂತೂ ನಿಮಗೆ ಗುರು ಚೇಂಜ್ ಆಗೋದು ಸ್ವಲ್ಪ ಎಚ್ಚರಿಕೆ, ಹುಷಾರಾಗಿರಿ. 1 ವರ್ಷಗಳ ಕಾಲ ನಿಮಗೆ ಗುರುವಿನ ಅನುಗ್ರಹ ಇರಲ್ಲ. ಮೂಲ ಜಾತಕವನ್ನು ಚೆಕ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಗುರು ಬಲ ಇತ್ತಂದರೆ ಜಾಸ್ತಿ ಫಲ ನಿಮ್ಗೆ ಖಂಡಿತ ಸಿಗುತ್ತೆ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕ್ರೋಧಿನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.